ಸಂಪರ್ಕ ಟಿವಿ ವೀಕ್ಷಕರಿಗೆ ಶುಭೋದಯಗಳು. ಸಂಪರ್ಕ ಟಿವಿ ವೀಕ್ಷಕರಿಗೆ ಸ್ವಾಗತ. ಇವತ್ತು ಒಬ್ಬ ವಿಶೇಷ ವ್ಯಕ್ತಿನ ಭೇಟಿ ಆಗ್ಲಿಕ್ಕೆ ಅಂತ ಬಂದಿದ್ದೇವೆ. ಪಾಪ ಪಾಂಡು ಸೀರಿಯಲ್ ಖ್ಯಾತಿಯ ವಿಕ್ರಮ್ ಸೂರ್ಯ ಅಂತ. ಸರ್ ನಮಸ್ತೆ ಸರ್. ಚಾನಲ್ಗೆ ನಮಸ್ತೆ. ಹಾಗೆ ನಿಮ್ಮ ಎಲ್ಲ ಚಾನೆಲ್ ವೀಕ್ಷಕರಿಗೂ ನಮಸ್ಕಾರ. ಸರ್ ಹಾಗೆ ನಿಮ್ಮ ಬಾಲ್ಯ ದಿನಗಳು ಹೇಗಿತ್ತು? ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ದೊಂದು ಕಲಾ ಕುಟುಂಬ. Okay. ನಮ್ಮ ತಂದೆ ಕೂಡ ಕಿರುತೆರೆ ಮತ್ತು ಚಲನಚಿತ್ರ ಕಲಾವಿದ್ರು, ಸಂಜಯ್ ಸೂರಿ ಅಂತ. ಸೊ ಅವರ ಮುಖಾಂತರ ನನಗೆ ರಂಗಭೂಮಿ, ಕಿರುತೆರೆ, ಚಲನಚಿತ್ರ ಇಲ್ಲಿಗೆ ಬರೋದಿಕ್ಕೆ ಒಂದು ಅವಕಾಶ ಆಯ್ತು. ಆಮೇಲೆ ಅದನ್ನ ಸಾಧಾರಣ ಅಂತಾನು ಹೇಳಕ್ಕಾಗಲ್ಲ. ಯಾವ ರೀತಿಯಾಗಿ ನಾವು ಅಭಿನಯ ಕಲಿಬೇಕು ಅಥವಾ ಯಾವುದೇ ಕ್ಷೇತ್ರದಲ್ಲಿ ನಾವೇನಾದ್ರೂ ಒಂದು ಹೆಜ್ಜೆ ಇಟ್ರು ಅದಕ್ಕೆ ಪೂರಕವಾದ ತರಗತಿ ಇರಬೇಕು ಅನ್ನೋ ಕಾರಣಕ್ಕೆ ನನ್ನನ್ನ ಆಗ ಪ್ರೇಮಾಕರ್ ಅಂತವರ ಬೆನಕ ಮಕ್ಕಳ ನಾಟಕ ಕೇಂದ್ರ ಅಂತ ಅಲ್ಲಿ ಥಿಯೇಟರ್ ವರ್ಕ್ಶಾಪ್ಗೆ ಅಂತ ಹಾಕಿದ್ರು. ಸೊ ಎಲ್ಲವೂ ಕೂಡ ನಮಗೆ ಒಂದು ಎಜುಕೇಶನ್ ಸಿಸ್ಟಮ್ ತರ ಬಂದ್ವಿ. ಸುಮ್ನೆ ಒಂದು ಇತ್ತೀಚೆಗೆ ಏನಾಗೋಗಿದೆ ಅಂದ್ರೆ ಸರಿಯಾದ ದಾರಿ ಮಾರ್ಗ ಇರ್ಬೇಕು ಯಾವುದೇ ಒಂದು ಕ್ಷೇತ್ರ ಇದ್ರು. ಈಗ ರೀಲ್ಸ್ ಈ ತರದೆಲ್ಲ ಬಂದಿದೆ. ಸೊ ಅಫ್ಕೋರ್ಸ್ ಇವತ್ತು ರೀಲ್ಸ್ ಇಂದ ನನ್ಗೆ ಇಷ್ಟು ಜನ ವ್ಯೂವರ್ಸ್ ಅದೆಲ್ಲ ಹೇಳ್ತಾರೆ, ನಿಜ. ಅದು ಒಂದು ಬೇರೆ ರೀತಿಯಾದಂತ ಕಲೆ. ಆದ್ರೆ ಅಭಿನಯಕ್ಕೆ ಈ ತರದಕ್ಕೆಲ್ಲ ಬಂದಾಗ ನಾನು ರೀಲ್ಸ್ ಮಾಡಿದೀನಿ ಮತ್ತೊಂದು ಅಂತ ಅಲ್ಲಿ ಕರೆದು ನಿಲ್ಲಿಸಿದಾಗ ಇಲ್ಲಿ ಲೈವ್ ಡೈಲಾಗ್ಗಳು ಹೇಳ್ಬೇಕಾಗತ್ತೆ, ಭಾವನೆಗಳು ತುಂಬಬೇಕಾಗತ್ತೆ. ಸೊ ಈ ತರದ್ದೆಲ್ಲವೂ ಕೂಡ ನಮಗೆ ರಂಗಭೂಮಿಲಿ ಇದ್ದಿದ್ದಕ್ಕೆ ಅವೆಲ್ಲ ಕಲಿಯೋದಕ್ಕೆ ಅವಕಾಶ ಆಯ್ತು. ಸೊ ಆ ರೀತಿಯಾಗಿ ನಾವು ಈ ಅಭಿನಯ ಇರ್ಬೋದು, ನೃತ್ಯ ಇರ್ಬೋದು, ಇದೆಲ್ಲದಕ್ಕೂ ಕೂಡ ನಾವು ಅಂದ್ರೆ ಒಂದು ಮೆಟ್ಟಲ್ನ ಹೆಜ್ಜೆ ಮುಖಾಂತರ ಒಂದೊಂದೇ ಮೆಟ್ಲು ಹತ್ಕೊಂಡು ಬಂದಿದೀವಿ. ಆದ್ರೆ ಕಲಿಯೋದಕ್ಕೆ ಇನ್ನೂ ಸಾಕಷ್ಟಿದೆ, ಇನ್ನೂ ಕಲಿಬೇಕು. ಸರ್ ಹಾಗೆ ನಿಮ್ಮ ಶಿಕ್ಷಣ ಏನ್ ಮಾಡಿದ್ದೀರಿ? ಎಜುಕೇಶನ್ ಏನ್ ಮಾಡಿದ್ದೀರಿ? ನನ್ನ ಶಿಕ್ಷಣ ನಾನು ಎಲ್ಲವೂ ಕೂಡ ಬೆಂಗಳೂರಲ್ಲೇ ನನ್ನ ಎಜುಕೇಶನ್ ಆಗಿದ್ದು. ಪ್ರೈಮರಿ, ಮಿಡಲ್ ಸ್ಕೂಲ್, ಹೈಸ್ಕೂಲ್ ಎಲ್ಲ ನಾನು ಭಾರತೀಯ ಸಾಂಸ್ಕೃತಿಕ ವಿದ್ಯಾಪೀಠ ಚಾಮರಾಜಪೇಟೆ ಅಲ್ಲಿ ಓದ್ದೆ. ಅದಾದ್ಮೇಲೆ NR ಕಾಲೋನಿಲಿ ಮಹಿಳಾ ಮಂಡಳಿ, ಆದ್ಮೇಲೆ ಹೈಸ್ಕೂಲ್ ಬಂದು ಬ್ಯಾಂಗ್ಳೂರ್ ಹೈಸ್ಕೂಲ್, ಕಾಲೇಜು ನ್ಯಾಷನಲ್ ಕಾಲೇಜು. ಸೊ ನಾನು ಡಿಗ್ರಿ ಎಲ್ಲ ಮುಗಿಸಿ ಆಮೇಲೆ ನಮ್ದೇ ಆದಂತ ಒಂದು ಡಾನ್ಸ್ ಫೀಲ್ಡ್ ಅಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದರಲ್ಲಿ ಜೂನಿಯರ್, ಸೀನಿಯರ್ ಈ ತರದೆಲ್ಲ ಮಾಡ್ಕೊಂಡೆ. ನಾನು BA ಮಾಡ್ಕೊಂಡೆ. ಜೊತೆಗೆ ಅವಾಗ ನಮ್ಗೆಲ್ಲ ಈ ಕಂಪ್ಯೂಟರ್ ಕೋರ್ಸಸ್ ಅಂತ ಇತ್ತು, ಆಪ್ಟೆಕ್, NIT ಇವೆಲ್ಲ ಇತ್ತು. ಸೊ ಅಲ್ಲಿ NIT ಕೂಡ ಓದ್ದೆ. ಬಟ್ ಆ ಲೈನ್ಗೆ ನಾವು ಹೋಗ್ಲಿಲ್ಲ, ಸಾಫ್ಟ್ವೇರ್ಗೆ. ನಮ್ಗೆ ಕಲೆನೇ ಕೈ ಹಿಡಿತು. ಬಾಲ್ಯ ದಿನಗಳಲ್ಲಿ ತುಂಟಾಟ, ಮಕ್ಕಳ ಜೊತೆ ಜಗಳ ಆ ತರದೆಲ್ಲ ಏನಾದ್ರು ಇತ್ತ? ಫನ್ನಿ ಆಗಿದ್ರಾ ಇಲ್ಲ ತುಂಬಾ ಸೈಲೆಂಟ್ ಸ್ಟೂಡೆಂಟ್ ಅಂತ? ನಾನ್ ತುಂಬಾನೇ ಸೈಲೆಂಟ್ ಸ್ಟೂಡೆಂಟ್. ಯಾವುದು ಈ ಹೊಡೆದಾಟ ಬಡದಾಟ ಈ ತರದಕ್ಕೆಲ್ಲ ಹೋಗ್ತಾ ಇರ್ಲಿಲ್ಲ. ಏನು ಅಂತಂದ್ರೆ ಹೆಚ್ಚು ನಾನು ರಂಗಭೂಮಿ ಅಥವಾ ಈ ತರದ ಕ್ಷೇತ್ರದಲ್ಲಿ ಡಾನ್ಸ್ ಫೀಲ್ಡ್ ಅಲ್ಲಿ ಇದ್ದಿದ್ರಿಂದ ನಮ್ ಸ್ಕೂಲ್ ಡೇಸ್ ಅಲ್ಲೂ ಅಷ್ಟೇ ಹೆಚ್ಚು ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ನಡೆಯುವಂತ ಒಂದು ಶಾಲಾ ವಾರ್ಷಿಕೋತ್ಸವ ಇರ್ಬೋದು ಅಥವಾ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಈ ತರದಲ್ಲಿ ಕಲ್ಚರಲಿ ನಾನು ತುಂಬಾ ತೊಡಗಿಸ್ಕೊಂಡ್ಬಿಟ್ಟೆ. ಹಾಗಾಗಿ ಸ್ಪೋರ್ಟ್ಸ್ ಕಡಿಮೆ ನನಗೆ, ಬಟ್ ಕ್ರಿಕೆಟ್ ಆಡ್ತೀನಿ, ಇಷ್ಟ ನನಗೆ. ನೀವು ಯಾವ್ದ್ರಲ್ಲಿ ಫಸ್ಟ್ ಅಭಿನಯ ಮಾಡಿದ್ರಿ? ಯಾಕಂದ್ರೆ ಬಾಲ್ಯದಿಂದ ಅಭಿನಯ ಮಾಡ್ಕೊಂಡ್ ಬಂದ್ರ ಇಲ್ಲ ಮಿಡಲ್ ಅಲ್ಲಿ ಬಂದ್ರ ಅಂತ ಕಲಾರಂಗಕ್ಕೆ? ನಾನು ಚಿಕ್ಕ ವಯಸ್ಸಲ್ಲೇನೆ ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು. ನಾನು ಸಣ್ಣ ವಯಸ್ಸಲ್ಲಿ ಅವಾಗ ನಾನು ಫಸ್ಟ್ ಆಕ್ಟ್ ಮಾಡಿದ್ದು ನೆನಪು ಅಂತಂದ್ರೆ ನನಗೆ ಚೆನ್ನಾಗಿರೋದು ಪ್ರಕಾಶ್ ರೈ ಜೊತೆ ಬಿಸಿಲು ಗುದ್ರೆ ಅಂತ ಹೇಳಿ ಅದ್ರಲ್ಲಿ ಆಕ್ಟ್ ಮಾಡಿದ್ದೆ. ಅದಾದ್ಮೇಲೆ ಸಾಕಷ್ಟು ಸೀರಿಯಲ್ಸ್ ಎಲ್ಲ ಆಯ್ತು. ಆಮೇಲೆ ಸಿನಿಮಾ ನನಗೆ ಫಸ್ಟ್ ನಾನು ಮಾಡಿದ್ದು ಚಿನ್ನಾರಿ ಮುತ್ತ, ಅಂದ್ರೆ ಮೇಜರ್ ಆಗಿ. ಅದಕ್ಕೂ ಹಿಂದೆ ಕಾಲಚಕ್ರ ಅಂತ ಅಂಬರೀಶ್ ಸರ್ ಜೊತೆ ಅದ್ರದ್ದೆಲ್ಲ ಅಂದ್ರೆ ಹೆಚ್ಚು ಮೇಜರ್ ಇರ್ಲಿಲ್ಲ. ನನ್ಗೆ ರೆಕಗ್ನಿಷನ್ ಅಂತ ತಂದು ಕೊಟ್ಟಿದ್ದು ನಾಗಾಭರಣ ಸರ್ ಅವರ ಚಿನ್ನಾರಿ ಮುತ್ತ ಸಿನಿಮಾ ಇಂದ. ಸರ್ ಆ ಚಿನ್ನಾರಿ ಮುತ್ತ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ಫಸ್ಟ್ ಕ್ಯಾಮ್ರಾ ಹ್ಯಾಂಡಲ್ ಮಾಡಿದಾಗಿರ್ಬೋದು, ಮತ್ತೆ ಡೈಲಾಗ್ ಹೇಳಿದ್ದಾಗಿರ್ಬೋದು, ಯಾವ ತರ ಇತ್ತು ಎಕ್ಸ್ಪೀರಿಯನ್ಸ್ ಅಂತ? ನಮ್ಗೆ ಆಗೆಲ್ಲ ನಾವು ರಂಗಭೂಮಿ ಮೇಲೆ ಅಭಿನಯಿಸಿದ್ದಷ್ಟೇ ಹೊರತು ಯಾವುದೇ ಒಂದು ದೊಡ್ಡ ಕ್ಯಾಮ್ರಾ ಈ ತರದ್ ಮುಂದೆ ಹೆಚ್ಚು ಅಭಿನಯಿಸಿ ಗೊತ್ತಿರ್ಲಿಲ್ಲ. ಸೊ ನಮ್ಮನ್ನ ತೀಡಿದ್ದೆ ನಾಗಾಭರಣ ಸರ್ ಅಂತ ಹೇಳ್ಬೋದು. ಆ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ನಮ್ಗೆ ಯಾವುದೇ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಗೊತ್ತಿರ್ಲಿಲ್ಲ. ಅಂದ್ರೆ
ಲೆನ್ಸ್ ಯಾವ್ದು ಹಾಕ್ತಾ ಇದಾರೆ, ಈ ಲೆನ್ಸ್ ನಾವ್ ಎಷ್ಟು ಫ್ರೇಮ್ ಅಲ್ಲಿ ಇರ್ತೀವಿ, Okay. ಯಾವ ತರ ಆಕ್ಟ್ ಮಾಡ್ಬೇಕು, ಇವೆಲ್ಲ ನಮ್ಗೆ ಗೊತ್ತಿರ್ಲಿಲ್ಲ. ಹ್ಮ್. ಎಲ್ಲ ಡೈರೆಕ್ಟರ್ ಅವ್ರು ಹೇಳ್ಕೊಡೋರು, ಅಥವಾ ಕ್ಯಾಮ್ರಾಮನ್ ಅವರು ತುಂಬಾ ಆ ಕಡೆಗೆ ಹೋದ್ರೆ ಆ ಕಡೆಗೆ ಹೋಗ್ಬೇಡಿ, ಇಷ್ಟೇ ನಿಮ್ ಜಾಗ ಅಂತ ಹೇಳೋರು. ಹ್ಮ್. ನಿಮ್ಗೆ ಇಷ್ಟ ಜಾಗ ಅಂತ ಕೊಟ್ಟಿರ್ತೀವಿ, ಅದ್ರಲ್ಲೇ ಆಕ್ಟ್ ಮಾಡ್ಬೇಕು, ಡಾನ್ಸ್ ಏನೇ ಇದ್ರು ಇಷ್ಟರಲ್ಲೇ ಅಂತ ಅಂದ್ಬಿಟ್ಟು ಹೇಳೋರು. ಆಮೇಲೆ ಕ್ಲೋಸ್ ಅಪ್ ಅಂತ ಅಂದಾಗ ನಾವು ತುಂಬಾ ಹಿಂಗೆ ಹಿಂಗೆ ನೋಡೋದು, ಅಲ್ಲಿ ಇಲ್ಲಿ ನೋಡೋದೆಲ್ಲ ಮಾಡ್ಬಿಟ್ರೆ ಬೈಸ್ಕೊತಾ ಇದ್ವಿ. Okay. ನಿನ್ಗೊಂದ್ ಲುಕ್ ಅಂತ ಕೊಟ್ಟಿದ್ರೆ ಅಲ್ಲೇ ನೋಡ್ಬೇಕು ಅಂತ. ಸೊ ಇವೆಲ್ಲವೂ ಕೂಡ ನಮ್ಗೆ ಅಲ್ಲಿ ಕಲ್ತಿದ್ದು. ಆಮೇಲೆ ಅಲ್ಲಿ ನಾವು ಜಾಸ್ತಿ ಹೆಚ್ಚು ನಾವು ಮಜಾ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಹ್ಮ್. ಆ ನಾವು ಆ ವಯಸ್ಸಲ್ಲಿ ಆಕ್ಟ್ ಮಾಡೋದಕ್ಕಿನ್ನೂ ಫ್ರೆಂಡ್ಸ್ ಎಲ್ಲ ಏನೋ ಸೇರಿದೀವಿ, ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ನಾವು. ಏನೋ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಈ ತರದ್ದೇ ನಮ್ಗೆ ಚಿನ್ನಾರಿ ಭತ್ತದ ನೆನಪು. ನಿಮ್ ಇಷ್ಟೊತ್ತರೆಗೂ ಅಭಿನಯ ಮಾಡಿದ್ದೀರಲ್ಲ, ಯಾವ ಪಾತ್ರ ನಿಮ್ಗೆ ತುಂಬಾ ಹತ್ರ ಅನ್ಸ್ತು ಅಂತ? ಇದುವರೆಗೂ ನಾವು ಕಿರುತೆರೆಯಲ್ಲಿ ಇರ್ಬೋದು, ಸಿನಿಮಾದಲ್ಲಿ ಸಾಕಷ್ಟು ಅಂದ್ರೆ ಎಲ್ಲಾ ರೀತಿಯಾದಂತ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಅಂದ್ರೆ ಅದು ಸೆಂಟಿಮೆಂಟ್ ಇರ್ಬೋದು, ಕಾಮಿಡಿ ಇರ್ಬೋದು, ಮೈಥೋ, ಹಿಸ್ಟಾರಿಕಲ್ಲು, ಎಲ್ಲವೂ ಕೂಡ ಮಾಡಿದ್ದೀನಿ. ನನಗೆ ಹೆಚ್ಚು ಜನ ರೆಕಗ್ನಿಷನ್ ಕೊಟ್ಟಿದ್ದು ಕಾಮಿಡಿನಲ್ಲಿ. ಸೊ ಅದು ನನಗೆ ತುಂಬಾನೇ ಒಂದು ಬೇರೆ ರೀತಿಯಾದಂತ ಆಯಾಮ ಕೊಡ್ತು. ಆಮೇಲೆ ಇವತ್ತಿಗೂ ನಾನು ನಮ್ಮ ಟೆಲಿವಿಷನ್ ಇಂಡಸ್ಟ್ರಿಯಲ್ಲಿ ಅನಂತ್ ನಾಗ್ ಹೇಗೆ ನಾರದರ ಪಾತ್ರವನ್ನ ನಿಭಾಯಿಸ್ತಿದ್ರು, Okay. ಅದೇ ರೀತಿಯಾಗಿ ಈಗ ಟೆಲಿವಿಷನ್ ನಾರದ ನಾನು ಆಗ್ಬಿಟ್ಟಿದ್ದೀನಿ. Okay. ಒಂದಷ್ಟು ಸೀರಿಯಲ್ಗಳಲ್ಲಿ ನಾರದನ ಕ್ಯಾಸ್ಟಿಂಗ್ ಏನೇ ಬಂದ್ರು ಕೂಡ ಅದು ನನಗೆ ಬರ್ತಾ ಇದೆ, Okay. ಮಾಡ್ತಾ ಬರ್ತಾ ಇದ್ದೀನಿ. ಹಾಗೆ ನೀವು ಕಾಮಿಡಿ ಅಂತ ಹೇಳ್ತಾ ಹೋದ್ರಿ, ಬರೀ ನಿಮ್ಮನ್ನ ಕಾಮಿಡಿ ಪಾತ್ರಗಳಿಗೆ ಸೀಮಿತ ಮಾಡ್ಕೊಂಡ್ಬಿಟ್ರಾ ಅಂತ? ಇಲ್ಲ, ಅದೇನಾಯ್ತು, ಒಂದು ಟೈಮ್ ಅಲ್ಲಿ ಮೆಗಾ ಸೀರಿಯಲ್ಸ್ ಎಲ್ಲ ಬಂತಲ್ಲ. ಹ. ಸೊ ಅದೆಲ್ಲ ನಿಮ್ಗೆ ಒಂದು ಚೆನ್ನಾಗಿತ್ತು ಅಂದ್ರೆ 3 ವರ್ಷ 4 ವರ್ಷ 5 ವರ್ಷ ಈ ತರ ರನ್ ಆಗ್ತಾ ಇತ್ತು. ಸೊ ಹಾಗಾಗಿ ನಾವು ಒನ್ಸ್ ಪಾಪ ಪಾಂಡುಲಿ ನಾವು ಅಲ್ಲಿ ಚೆನ್ನಾಗಿ ಪಾಪ್ಯುಲರ್ ಆದ್ಮೇಲಿಂದ ಒಂದ್ 5 ವರ್ಷ ನಮ್ದು ಅಲ್ಲೇ ಆಗೋಯ್ತು ಜರ್ನಿ. ಅದಾದ್ಮೇಲೆ ಸಿ ಕೈ ಚಂದ್ರು ಅವ್ರದ್ದೇ ಸಾಕಷ್ಟು ಪ್ರೊಡಕ್ಷನ್ಸ್ ಪಾತು ಸಾತು ಅಂತ ಮಾಡಿದ್ರು. ಸೊ ಅಲ್ಲೂ ಕೂಡ ಹೀಗೆ ನಮ್ಮ ಜರ್ನಿ ಜಾಸ್ತಿ ಆಗಿದ್ರಿಂದ, ಅಂದ್ರೆ ಆ ಮಾಡಿದಂತ ಪಾತ್ರಗಳು ಅಷ್ಟು ವರ್ಷ ಎಲ್ಲರ ಮುಂದೆ ಕಟ್ಟಿದೆ. Okay. ಇವತ್ತಿಗೂ ನಾವೆಲ್ಲೇ ಹೋದ್ರು ಕೂಡ ನನಗೆ ಒಂದು 2 ಹೆಸರು ಹೇಳ್ತಾರೆ. ಒಂದು ಗೋಪಿ, ಪಾಪ ಪಾಂಡು ಗೋಪಿ. ಹ್ಮ್. ಇನ್ನೊಂದು ಮಾಯಾಮೃಗದ ಪಂಚೇಶಾಮ. ಹ್ಮ್. ಒಂದು TN ಸೀತಾರಾಮ್ ಸರ್ ಅವರು ಹೌದು. ಮಾಡಿದಂಥದ್ದು. ಆಗ ನಮ್ಮ ಟ್ರ್ಯಾಕ್ ನ ಪಿ ಶೇಷಾದ್ರಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ರು. ಸೊ ಆ ಪಂಚೇಶಾಮನ್ ಪಾತ್ರ ಇವತ್ತಿಗೂ ಯಾರು ಮರೆಯಲ್ಲ, ನನಗೂ ಮರೆಯಕ್ಕೆ ಸಾಧ್ಯವೇ ಇಲ್ಲ ಇತಿಹಾಸದಲ್ಲಿ, ಅದು ಒಂಥರ. ಸೊ ಇವೆಲ್ಲವೂ ಕೂಡ ನನ್ಗೆ ಒಂದು ಮೈಲಿಗಲ್ಲಿ ಬಂದಂತ ಒಂದು ಪಾತ್ರಗಳು. ನೀವ್ ಹೇಳ್ತಾ ಹೋದ್ರಿ ನಾಗಭರಣ ಸರ್, ಸೀತಾರಾಮ್ ಸರ್ ಅಂತ, ಅವ್ರ ಜೊತೆಲ್ಲ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಕೋರ್ಸ್ ಇವರೆಲ್ಲ ದೊಡ್ಡ ದೊಡ್ಡ ನಿರ್ದೇಶಕರು. ಅವರ ನಡೆದು ಬಂದ ಹಾದಿ, ಆಮೇಲೆ ಅವರ ಎಕ್ಸ್ಪೀರಿಯನ್ಸು, ಇವೆಲ್ಲವೂ ಕೂಡ ನಾವೆಲ್ಲ ಅಂದ್ರೆ ಅವ್ರ ಹೆಜ್ಜೆನ ನೋಡ್ಕೊಂಡು ಬಂದ್ಬಿಟ್ರೆ ಅದೇ ಒಂದು ನಮ್ಗೆ ಎನ್ಸೈಕ್ಲೋಪೀಡಿಯಾ. Okay. ಸೊ ಅವರ ಸಾಧನೆಗಳನ್ನ ನಾವು ನೋಡ್ತಾ ಅವ್ರು ಎಷ್ಟೆಷ್ಟು ದಿಗ್ಗಜರ ಜೊತೆ ಕೆಲಸ ಮಾಡಿದ್ದಾರೆ, ಆಮೇಲೆ ಅವರ ಎಕ್ಸ್ಪೀರಿಯನ್ಸ್, ಅವರು ನಮಗೆ ಒಂದು ಅವರ ನಿರ್ದೇಶನದಲ್ಲಿ ನಾವು ಆಕ್ಟ್ ಮಾಡಿದೀವಿ ಅಂದ್ರೆ ಅದೇ ನಮ್ಗೆ ಒಂದು ದೊಡ್ಡ ಖುಷಿ. ಅವರ ಅಂದ್ರೆ ಫಾರ್ಮ್ಯಾಟ್ ಇರುತ್ತಲ್ಲ, ಡೈರೆಕ್ಷನ್ ಫಾರ್ಮ್ಯಾಟ್ ಇರ್ಬೋದು, ಆಕ್ಟಿಂಗ್ ಫಾರ್ಮ್ಯಾಟ್ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ಮೇಲೆ ಒಂದು ಪರಿಣಾಮ ಬೀರ್ತಾ ಹೋಯ್ತು. ಈಗ ನಾನು ಆ ರೀತಿಯಾಗಿ ಎಷ್ಟೋ ಜನ ನಿರ್ದೇಶಕರಿದ್ದಾರೆ. ಗಿರೀಶ್ ಕಾಸರೊಳ್ಳಿ ಸರ್ ಜೊತೆ ಆಕ್ಟ್ ಮಾಡಿದೆ, ಅವ್ರದೇ ಆದಂತ ಒಂದು ಸ್ಕೂಲ್ ಇರುತ್ತೆ. ನಾಗಾಭರಣ ಅವ್ರದ್ದೊಂದು ಸ್ಕೂಲು, ಪಣಿರಾಮಚಂದ್ರ ಅವ್ರದ್ದೊಂದು ಸ್ಕೂಲು, ಪಿ ಶೇಷಾದ್ರಿ, ನಾಗ್ತಿಹಳ್ಳಿ ಅವರು, ಈ ತರ ಎಲ್ಲರ ಜೊತೆನೂ ಒಂದು ನಾವು ಮಾಡಿರೋದು ನನ್ನ ಪುಣ್ಯ, ಆಮೇಲೆ ಭಾಗ್ಯ ಅಂತಾನೆ ಹೇಳ್ಬೋದು. ನಿಮ್ ಜೀವನದಲ್ಲಿ ಯಾರನ್ನಾದ್ರೂ ಪ್ರೇರಣೆ ಆಗಿ ತಗೋತೀರಾ ಅಂತಂದ್ರೆ ಯಾರನ್ನ ಪ್ರೇರಣೆ ಆಗಿ ತಗೋತೀರಾ? ಸಾಕಷ್ಟು ಪ್ರೇರಣೆಗಳು ಆ ರೀತಿ ಸಿಗ್ತಾ ಹೋಗುತ್ತೆ. Okay. ನಾವು ಕಲಾವಿದರಾಗಿರೋದ್ರಿಂದ ನಾವು ಪ್ರತಿಯೊಂದು ಒಬ್ಬ ಮನುಷ್ಯನೂ ಕೂಡ ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ನಾಳೆ ನಮ್ಗೆ ಯಾವ ಪಾತ್ರಗಳು ಸಿಗತ್ತೆ ಅಂತ ಹೇಳಕ್ಕಾಗಲ್ಲ. ಒಬ್ಬ ವ್ಯಾಪಾರಸ್ಥನಿಂದ ಹಿಡಿದು ಅಫಿಷಿಯಲ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್, ಒಬ್ಬ ಬಸ್ ಕಂಡಕ್ಟರ್, ಆಟೋ ಡ್ರೈವರು, ಇವ್ರು ಎಲ್ರು ಕೂಡ ನಮ್ಗೆ ಇನ್ಸ್ಪಿರೇಷನ್. ಆಮೇಲೆ ಇವತ್ತು ಶಂಕರ್ನಾಗ್ ಅವರ ಒಂದು ವ್ಯಕ್ತಿತ್ವವನ್ನ ಇವತ್ತಿಗೂ ಕೂಡ ನಾವು ಒಂದು ಆಟೋ ಸ್ಟ್ಯಾಂಡ್ ಅಲ್ಲಿ ನೋಡ್ತೀವಿ ಅಂತ ಅಂದ್ರೆ, ಅವರು ಕೊಟ್ಟು ಹೋದಂತ ಒಂದು ಆದರ್ಶಗಳು ಇವೆಲ್ಲವೂ ಕೂಡ ಎಲ್ರು ಅದನ್ನ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಆ ರೀತಿಯಾಗಿ ಸಾಕಷ್ಟು ಜನ ನಮ್ಗಿದ್ದಾರೆ. ನಮ್ಮ ಇಂಡಸ್ಟ್ರಿ ಇರ್ಬೋದು, ಹೊರಗಡೆ ಇರ್ಬೋದು, ಆ ತರದ್ದು ವ್ಯಕ್ತಿಗಳೇ ನಮ್ಗೆ ಆದರ್ಶಗಳು.
ಮುಂದೆ ಏನೇನ್ ಯೋಜನೆಗಳು ಹಾಕೊಂಡಿದ್ದೀರಾ ಅಂತ, ಹೊಸ ಆಲೋಚನೆಗಳು ಏನಾದ್ರು ಮಾಡ್ಬೇಕಪ್ಪ ನಾನು ಸಿನಿಮಾ ಇಂಡಸ್ಟ್ರಿಗೆ ಆಲ್ರೆಡಿ ನೀವು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ಹೌದು. ಅದ್ರ ಜೊತೆಗೆ ಇನ್ನ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಪ್ಪ ನನ್ನ ಲೈಫಲ್ಲಿ ಅಂತ. ಎಸ್. ನಿಮಗೆ ಗೊತ್ತಿರೋ ಹಾಗೆ ನಾನು ಇಷ್ಟು ವರ್ಷ ಆಕ್ಟಿಂಗ್ ಅಲ್ಲಿ ಇದ್ದೆ. ಫಸ್ಟ್ ಟೈಮ್ ನಮಗೆ ಒಂದು ಡೈರೆಕ್ಷನ್ ಮಾಡುವಂತ ಒಂದು ಅವಕಾಶ ಸಿಕ್ತು. ಅದು ಮಕ್ಕಳ ಚಿತ್ರ 2017ರಲ್ಲಿ. ಇದಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ನಮ್ಗೆ. ಹೌದು, ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂತು. ಅಲ್ಲಿಂದ ನನಗೆ ಒಂದು ನಿರ್ದೇಶನದ ಒಂದು ಜವಾಬ್ದಾರಿ ನನ್ನ ಬೆನ್ ಮೇಲೆ ಹೊತ್ಕೊಳ್ಳಕ್ ಶುರು ಮಾಡಿದೆ. ನೆಕ್ಸ್ಟ್ ಅದಾದ್ಮೇಲೆ ನಮ್ದೇ ಹೋಮ್ ಬ್ಯಾನರ್ ನವಿ ನಿರ್ಮಿತಿ, ನನ್ನ ಮಡದಿ ನಮಿತಾ ಅವಳು ಪ್ರೊಡ್ಯೂಸ್ ಮಾಡಿದ್ದು, ಜೊತೆಗೆ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದು. ಅದಕ್ಕೆ ಒಂದು ಪ್ರಶಸ್ತಿ ಕೂಡ ಫಿಲ್ಮ್ ಫೇರ್ ನಮ್ಗೆ ಗೊತ್ತಿಲ್ಲದ ಹಾಗೆ ಅದು ಅನೌನ್ಸ್ ಆಯ್ತು, ಎಲ್ರಿಗೂ ಖುಷಿ ಆಯ್ತು. ಚೌಕಾಬಾರ ಸಿನಿಮಾ ಸಾಕಷ್ಟು ಹೆಸರು ಮಾಡ್ತು ಅದು. ನಮ್ಮ ರಾಜ್ಯ ಅಲ್ಲದೆ ಹೊರದೇಶದಲ್ಲೂ ಕೂಡ ಸಾಕಷ್ಟು ಇದರಲ್ಲಿ ದೇಶಗಳಲ್ಲಿ ಅದು ಬಿಡುಗಡೆ ಆಗಿ ತುಂಬಾ ಜನ ಇಷ್ಟಪಟ್ರು, ಹಾಡುಗಳು ತುಂಬಾ ಇಷ್ಟಪಟ್ರು. ಹಾಗೆ ಈ ಮಡದಿ ಅಂತ ಹೇಳ್ತಾ ಹೋದ್ರಿ, ಒಂದ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಮಹಿಳೆ ಇರ್ತಾಳೆ ಅಂತ, ನಿಮ್ಮ ಮಡದಿಯ ಪಾತ್ರ ಎಷ್ಟಿದೆ ಅಂತ? ಇದೆ, ಅವ್ರದ್ದು ಸಾಕಷ್ಟು ಇದೆ. ಎಷ್ಟೋ ಕೆಲವು ಸಲ ಡಿಸಿಷನ್ ತಗೊಳ್ಬೇಕಾದ್ರೆ ನಾನು ಹಿಂದೆ ಹಾಕ್ದಾಗ, ಉದಾಹರಣೆಗೆ ಈ ರಿಯಾಲಿಟಿ ಶೋ ಇತ್ತೀಚೆಗೆ ನೀವು ಸಾಕಷ್ಟು ನೋಡ್ತಾ ಬರ್ತಾ ಇದ್ರಿ ಬೇರೆ ಬೇರೆ ಚಾನೆಲ್ಗಳಲ್ಲಿ. ಫಸ್ಟ್ ಡಾನ್ಸ್ ರಿಯಾಲಿಟಿ ಶೋ ಅಂತ ಶುರು ಆಗಿದ್ದು ಸ್ಟಾರ್ ಸುವರ್ಣದಲ್ಲಿ, ಸೈ ಟು ಡಾನ್ಸ್ ಅಂತ. ಸೊ ಅದು ಫಸ್ಟ್ ಸೆಲೆಬ್ರಿಟೀಸ್ ನ ಇಟ್ಕೊಂಡು ಮಾಡಿದ್ದು. ಆ ಸಮಯದಲ್ಲಿ ನಾನು ಯಾಕಂದ್ರೆ ಬರೀ ಕ್ಲಾಸಿಕಲ್ ಡಾನ್ಸರ್ ಆಗಿದ್ದೆ. ಸೊ ಇಲ್ಲಿ ಇಂಥ ವೇದಿಕೆಯಲ್ಲಿ ಹೋದಾಗ ಬೇರೆ ಬೇರೆ ನೃತ್ಯಗಳು ಮಾಡ್ಬೇಕಾಗತ್ತೆ. ನನಗೆ ಅದ್ರ ಬಗ್ಗೆ ಟಚ್ ಇರ್ಲಿಲ್ಲ. ನಾನು ಒಪ್ಕೊಳ್ಳೋದ ಬೇಡವಾ ಅಂತ ಅನ್ಬಿಟ್ಟು 2-3 ಸಲ ಫೋನ್ ಮಾಡಿದಾಗ, ನೀವೇ ಪಾಪ 2-3 ಸಲ ಫೋನ್ ಮಾಡಿದ್ರಿ ನನಗೆ ಸಮಯ ಕೊಡಕ್ ಆಗಿಲ್ಲ, ಒಪ್ಕೊಳ್ಳೋದ ಬೇಡವಾ ಈ ತರದ್ದೆಲ್ಲ ಇತ್ತು. ಸೊ ಈ ತರದ್ ಗೊಂದಲಗಳು ನನ್ನಲ್ಲಿ ಇರುತ್ತೆ ಸಾಕಷ್ಟು. ಏನೇ ಒಂದ್ ಕೆಲಸ ಮಾಡ್ಬೇಕಾದ್ರು ಟಕ್ ಅಂತ ಹೇಳ್ಬಿಡಲ್ಲ ನಾನು. ಸೊ ಹೌದು. ಸೊ ಆ ಸಮಯದಲ್ಲಿ ನಮಿತಾ ಇಲ್ಲ ಆಸ್ ಎ ಡಾನ್ಸರ್ ಆಗಿ ನಿಮ್ಗೆ ಈ ತರದ್ದು ಅವಕಾಶಗಳು ಬಂದಾಗ ಹೊಸದು ಕಲಿಬಹುದು ಅಂತ ಹೇಳಿ ನನ್ನ ಅವಳೇ ದಬ್ಬದ್ಲು. ನೋಡಿದ್ರೆ ನನ್ಗೆ ಫೈನಲ್ಸ್ ವರ್ಗೂ ಹೋದೆ. ದೊಡ್ಡ ವೇದಿಕೆನಲ್ಲಿ ಪ್ರಭುದೇವ ಸರ್ ಮುಂದೆ ಡಾನ್ಸ್ ಮಾಡಿ ನಾನು ರನ್ನರ್ ಅಪ್ ಕೂಡ ಆಗಿ, ನನಗೆ ಅವರೊಂದು ಮಾತು ಹೇಳಿದ್ರು, ನೀವು ಕ್ಲಾಸಿಕಲ್ ಡಾನ್ಸರ್ ಅಂತ ಗೊತ್ತಿತ್ತು, ಆದ್ರೆ ಅದ್ ಎಲ್ಲೂ ಫಾರ್ಮ್ಯಾಟ್ ಇಲ್ಲಿ ತರ್ದಿರಾ ಅಷ್ಟು ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿ ಅವ್ರ ಕೈಯಾರೆ ಪ್ರಶಸ್ತಿ ತಗೊಂಡ್ವಿ. ಅವರು ನಮ್ಮ ಇಂಡಿಯನ್ ಮೈಕಲ್ ಜಾಕ್ಸನ್ ಅಂತಾನೆ ಕರಿತೀವಿ. ಹಾಗೆ ಪ್ರಶಸ್ತಿಗಳ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಫಿಲಂ ಫೇರ್ ಅವಾರ್ಡ್ ಆಗಿರ್ಬೋದು, ರಾಜ್ಯ ಮಟ್ಟದ ಪ್ರಶಸ್ತಿ ಆಗಿರ್ಬೋದು, ಈಗ ನೀವು ಡ್ಯಾನ್ಸ್ ಇಂದ ಹೇಳಿದ್ರಲ್ಲ, ಆ ಪ್ರಶಸ್ತಿಗಳೆಲ್ಲ ಬಂದಾಗ ನೀವ್ ಯಾವ ತರ ಸಂಭ್ರಮಿಸ್ತೀರಾ ಅಂತ? ಅದು ನನಗೆ ಸಂಭ್ರಮ ಅನ್ನೋದಕ್ಕಿಂತನೂ ಜವಾಬ್ದಾರಿ ಎಲ್ಲೋ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ಶುರು ಆಗುತ್ತೆ ನಮ್ ಕಡೆ. ಸೊ ಈಗ ಇದೇನೋ ಪ್ರಶಸ್ತಿ ಬಂತು, ಹಾಗಿದ್ರೆ ಮುಂದೆ ನಾವೇನ್ ಮಾಡ್ಬೇಕು? ಆಮೇಲೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಈ ಸಮಾಜದಲ್ಲಿ ಇರುವಂತ ಬೆಳವಣಿಗೆಗಳು ಇವೆಲ್ಲ ನೋಡ್ತಾ ಇದ್ರೆ, ನಾನ್ ದಿನ ಇಲ್ಲೇ ಪಾರ್ಕ್ ಬರ್ತೀನಲ್ಲ, ನಾವು ಇದ್ ನೋಡ್ತಾ ಇರ್ತೀವಿ. ಈಗ ಸಪೋಸ್ ಯಾವ್ದೋ ಒಂದು ಕೊಂಬೆ ಈಗ ಬಗ್ಗಿರುತ್ತೆ, ನಮ್ಮಲ್ಲಿ ನಮ್ಮ ಜನಗಳು ಹೇಗೆ ಅಂತಂದ್ರೆ ಹಂಗೆ ಬಕ್ಕೊಂಡು ಹೋಗ್ತಾರೆ. ನಾನ್ ನೋಡ್ತಾ ಇದೀನಿ ಒಂದ್ 3-4 ದಿವಸದಿಂದ. ಕೈಯಲ್ಲಿ ಮುರಿಯೋದಕ್ ಸಾಧ್ಯ ಆದ್ರೆ ನಾವೇ ಅದನ್ನ ಮುರಿದು ಪಕ್ಕಕ್ಕೆ ಹಾಕಿ ಎಲ್ರಿಗೂ ಅನುಕೂಲ ಆಗೋ ರೀತಿಯಾಗಿ ಮಾಡ್ಬೋದು. ಸೊ ಈ ತರದ ಬೆಳವಣಿಗೆಗಳು ಪ್ರತಿಯೊಬ್ಬ ಮನುಷ್ಯಲ್ಲೂ ಬಂದಾಗ ನಮ್ಮ ದೇಶ, ನಮ್ಮ ಅಂದ್ರೆ ಫಸ್ಟ್ ನಮ್ಮ ಮನೆ, ನಮ್ಮ ಬಡಾವಣೆ, ನಮ್ಮ ಏರಿಯಾ, ಆಮೇಲೆ ರಾಜ್ಯ, ಜಿಲ್ಲೆ ಎಲ್ಲವೂ ಕೂಡ ಬರುತ್ತೆ. ಸೊ ಆತರ ಈ ಪ್ರಶಸ್ತಿಗಳು ಅಂತ ಬಂದಾಗ ನಾವ್ ಯಾವತ್ತೂ ಕೂಡ ಅದ್ರ ಹಿಂದೆ ಬಿದ್ದಿಲ್ಲ. ಅದು ಬಂದಿದ್ದೊಂದು ಜವಾಬ್ದಾರಿ ಜಾಸ್ತಿ ಮಾಡುತ್ತೆ. ಅವಾಗ 4 ಜನ ನಿನ್ನ ಗುರುತಿಸ್ತಾ ಇದಾರೆ ಅನ್ನೋದಕ್ಕೂ ಅದೊಂದು ನಿದರ್ಶನ. ಅವಾಗ ನಾವು 4 ಜನ ನೋಡ್ಬೇಕಾದ್ರೆ ನಾನು ಹೇಗಿರ್ಬೇಕು ಸಮಾಜದಲ್ಲಿ ಅನ್ನೋದು ಎಲ್ಲೋ ಒಂದು ತೋರ್ಸ್ಕೊಟ್ಟಾಗ ಆಗತ್ತೆ ಅನ್ನೋದು ನಾನು ಹೇಳ್ತೀನಿ. ಹಾಗೆ ಇವತ್ತಿನವರೆಗೂ ನಾನು ಪಾತ್ರ ಮಾಡ್ಬೇಕಾಗಿತ್ತಪ್ಪ, ಇದು ನನ್ ಕನ್ಸಿನ ಪಾತ್ರ, ಇದು ನಾನ್ ಮಾಡ್ಲೇಬೇಕು ಅನ್ನೋದು ಯಾವ್ದಾದ್ರು ಒಂದ್ ಪಾತ್ರ ಇದೆಯಾ ಅಂತ? ಆ ರೀತಿಯಾಗಿ ನನಗೆ ಸಾಕಷ್ಟು ಇದ್ದೇ ಇರುತ್ತೆ. ಅಂದ್ರೆ ನಿಮ್ಗೆ ಆಕ್ಟಿಂಗ್ ಅಲ್ಲಿ ವೇರಿಯೇಷನ್ಸ್ ಸಿಗುವಂತದ್ದು. ಅದಕ್ ನಾನು ದಿ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಅಣ್ಣವ್ರು, ಅವ್ರು ಮಾಡಿಲ್ದೇ ಇರೋ ಪಾತ್ರನೇ ಇಲ್ಲ. ಆತರ ವೇರಿಯೇಷನ್ಸ್ ಇರುವಂತ ಎಲ್ಲಾ ಪಾತ್ರಗಳು ಮಾಡ್ಬೇಕು ಅನ್ನೋ ಆಸೆ ಇದೆ. ಆ ರೀತಿಯಾಗಿ ಕಮಲಾ ಹಾಸನ್ ಅವರು, ಅವರ ಎಷ್ಟೋ ಸಿನಿಮಾಗಳು ಕೂಡ ನನ್ಗೆ ಇನ್ಸ್ಪಿರೇಷನ್. ಸದ್ಮಾ ಇವೆಲ್ಲವೂ ಕೂಡ ನೋಡಿದಾಗ ಯಾರದೇ ಒಬ್ಬ ಮನುಷ್ಯ ಕಣ್ಣಲ್ಲಿ ನೀರ್ ಹಾಕ್ದೇ ಇರುವಂತ ಕಟ್ಕನು ಅವನ್ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಸೊ ಈ ತರದ್ದು ಪಾತ್ರಗಳು ವೆರಿ ಚಾಲೆಂಜಿಂಗ್ ಪಾತ್ರಗಳು ಮಾಡ್ಬೇಕು.
ಸಿಗ್ಲಿ ಅನ್ನೋದು ನನಗೆ ಒಂದು ಆಸೆ ಇದೆ. ಹಾಗೆ ಈಗ ಎಷ್ಟೊಂದ್ ನೋಡ್ತಾ ಇರ್ತೀರಾ, ಟ್ರೋಲ್ಗಳಾಗ್ತಾ ಇರುತ್ತೆ, ವಿವಾದಗಳು ಬರ್ತಾ ಇರುತ್ತೆ, ಅದನ್ನೆಲ್ಲ ಹೇಗ್ ಫೇಸ್ ಮಾಡ್ತೀರಾ ಅಂತ? ಆ, ಈಗ ನಿಮ್ ಇತ್ತೀಚೆಗೆ ಬಗ್ಗೆ ಟ್ರೋಲ್ ಆಗಿದ್ಯಾ ಅಂತ? ಆ ತರದ್ದು ನೆಗೆಟಿವ್ ಟ್ರೋಲ್ಗಳು ಯಾರು ಮಾಡಿಲ್ಲ ಪಾಪ. ನೆಗೆಟಿವ್ ಮತ್ತು ಪಾಸಿಟಿವ್ ಎರಡು ತಗೋಬೋದಲ್ಲ? ಇಲ್ಲ, ಏನಾಗುತ್ತೆ, ಯಾವಾಗ್ಲೂ ನೀವು ಹೇಗ್ ನಡ್ಕೊಂಡು ಹೋಗ್ತೀರಾ ಅದ್ರ ಮೇಲೆ ನಿಮ್ಮನ್ನ ಟ್ರೋಲ್ ಮಾಡೋದಕ್ಕೂ ಶುರು ಮಾಡ್ತಾರೆ. ಆ ತರ ಟ್ರೋಲ್ಗಳು ಸಾಕಷ್ಟಾಗಿದೆ, ನನ್ಗೂ ನನ್ನ ಹೆಂಡತಿಗೂ. Okay. ಈ ಜೋಡಿ ನೋಡಿ, ಈ ತರದ್ದೆಲ್ಲ ಹಾಕ್ಬಿಟ್ಟು ಏನೇನೋ ಕ್ಯಾಪ್ಷನ್ಸ್ ಎಲ್ಲ ಹಾಕ್ತಾರೆ. ಎಷ್ಟೆಷ್ಟೋ ಜನ ನನ್ಗೆ ಅದನ್ನೆಲ್ಲ ಅಂದ್ರೆ ಸುತ್ತಾಡಿ ನನಗ್ ಬಂದಿರುತ್ತೆ ಅದು. Okay. ಸೊ ಅಲ್ಲಿಗೆ ಇದು ಒಳ್ಳೇದು ಅಂತಾನು ಕೆಲವು ಸಲ ಅನ್ಸುತ್ತೆ. ಆದ್ರೆ ನೀವ್ ಯಾರನ್ನೇ ಟ್ರೋಲ್ ಮಾಡ್ಬೇಕಾದ್ರೂ Okay. ಅವ್ರ ಮನ್ಸಿಗೆ ಅಥವಾ ಅವರ ಜೀವನಕ್ಕೆ, ಅವರ ಕುಟುಂಬದಲ್ಲಿ, ಎಲ್ಲೂ ಕೂಡ ಸಮಾಜದಲ್ಲಿ ಬೇಜಾರಾಗೋ ರೀತಿ ಟ್ರೋಲ್ ಮಾಡ್ಬೇಡಿ, ಅಷ್ಟೇನೆ ನಾನು ಹೇಳೋದು. ನೆಗೆಟಿವ್ ಆರ್ ಪಾಸಿಟಿವ್ ಸುದ್ದಿನಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ನನಗೆ ಪಾಸಿಟಿವ್ ಆಗಿದ್ರೆ ಸಾಕು, ನೆಗೆಟಿವ್ ಬೇಡವೇ ಬೇಡ, ನೆಗೆಟಿವ್ ಥಿಂಕಿಂಗು ಬೇಡ. ನಮ್ಮಿಂದ ಒಂದು 4 ಜನಕ್ಕೆ ಒಳ್ಳೇದ್ ಮಾಡೋದಾದ್ರೆ ಮಾಡೋಣ, ಇಲ್ಲ ತೆಪ್ಪಗಿರೋಣ, ಕೆಟ್ಟದ್ದಂತೂ ಬಯಸಬಾರ್ದು, ಇಷ್ಟೇ.